ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 173ನೇ ಅಧ್ಯಾಯವಾದ ಗೋಕರ್ಣನು ಮಥುರೆಯಲ್ಲಿ ಮಾಡಿದ ಉದ್ಯಾನ ಸತ್ರ ನಿರ್ಮಾಣಾದಿ ಧರ್ಮ ಕಾರ್ಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಗೋಕರ್ಣನು ಮಥುರೆಯಲ್ಲಿ ನಿಂತು ಸರ್ವಮಂಗಳ ಸ್ವರೂಪದ ಗಿಳಿಯನ್ನು, ತಾಯಿ ತಂದೆಗಳನ್ನು, ಉತ್ತಮರಾದ 4 ಹೆಂಡತಿಯರನ್ನು ಉಚಿತವಾದ ರೀತಿಯಲ್ಲಿ ಗೌರವಿಸಿ ತನ್ನ ಐಶ್ವರ್ಯಕ್ಕನುಗುಣವಾಗಿ ದೇವಾದಿಗಳನ್ನು ಪೂಜಿಸಿದನು. ಮಥುರೆಯಲ್ಲಿ ವಾಸಿಸುವ ಜನರಿಂದ ಉದ್ಯಾನವನಗಳನ್ನು ಮಾಡಿಸಿದನು. ತಾನು ವಿಘ್ನವಿಲ್ಲದಂತಾಗಲು ಅಲ್ಲಿ ದೊಡ್ಡ ಯಜ್ಞವನ್ನು ಮಾಡಿದನು. ಬ್ರಾಹ್ಮಣರಿಗೆ ನಿತ್ಯವೂ ಭಕ್ಷ್ಯ ಭೋಜ್ಯಗಳನ್ನು ದಾನಗಳನ್ನು ಕೊಡುತ್ತಿದ್ದನು. ಅಲ್ಲಿನ ಜನರು ಮಹಾತ್ಮನಾದ ಗೋಕರ್ಣನಿಗೆ ತಮಗೆ ಮಗನು ಹುಟ್ಟಿದರೆ ಮಾಡುವಂತೆ ಗೀತ ವಾದ್ಯಾದಿ ಮಂಗಳಗಳೆಲ್ಲವನ್ನೂ ತಕ್ಕಂತೆ ಮಾಡಿದರು. ಗೋಕರ್ಣನು ಅವರಲ್ಲಿ ಪ್ರತಿಯೊಬ್ಬನನ್ನು ಯಥಾಕ್ರಮವಾಗಿ ಆಲಿಂಗಿಸಿ ನಮಸ್ಕರಿಸಿ ತಾಯಿ ತಂದೆಗಳ ಪಾದ ಕಮಲದಲ್ಲಿ ತಲೆಯನ್ನಿಟ್ಟು
ಪ್ರಣಾಮ ಮಾಡಿ ಗಿಳಿಯನ್ನು ಎದೆಯಲ್ಲಪ್ಪಿಕೊಂಡು ಗಟ್ಟಿಯಾಗಿ ಅತ್ತನು. ಶಿಷ್ಟನಾದ ನಾನು ಈ ಗಿಳಿಯ ಪ್ರಸಾದದಿಂದ ಜೀವವನ್ನು, ಧರ್ಮವನ್ನು, ಅತ್ಯುತ್ತಮವಾದ ಗತಿಯನ್ನು, ದೊರೆಯಿಂದ ಬೇಕಾದಷ್ಟು ಲಾಭವನ್ನು ಪಡೆದೆನು. ಗಿಳಿಯೆಂಬ ಈ ಪುತ್ರನಿಂದ ನನಗೆ ಇಹ ಪರ ಸೌಖ್ಯಗಳು ಉಂಟಾಗುವಂತೆ ಆಯಿತು ಎಂದು ಹೇಳಿ ಬಂಧುಗಳೊಡನೆ ಅಲ್ಲಿ ಸುಖದಿಂದ ವಾಸಿಸುತ್ತಾ ಆ ಶುಕನ ಹೆಸರಿನಿಂದ ದೊಡ್ಡದಾದ ಶಿವ ದೇವಾಲಯವನ್ನು ಕಟ್ಟಿಸಿ ಶುಕೇಶ್ವರನನ್ನು ಪ್ರತಿಷ್ಠೆ ಮಾಡಿ ದಿವ್ಯವಾದ ಸತ್ರವನ್ನು ಮಾಡಿದನು. ಆ ಸತ್ರದಲ್ಲಿ 200 ಜನ ಬ್ರಾಹ್ಮಣರಿಗೆ ಮೃಷ್ಟಾನ್ನದ ಉತ್ತಮ ಭೋಜನವಾಗುತ್ತಿದ್ದಿತು. ಆ ಸತ್ರವು ಶುಕ ಸತ್ರವೆಂದು ಪ್ರಸಿದ್ಧವಾಯಿತು. ಗಿಳಿಯು ಮೃತನಾಗಿ ಆ ಜನ್ಮದಿಂದ ವಿಮುಕ್ತನಾಗಿ ಉತ್ತಮವಾದ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೊರಟು ಹೋಯಿತು. ಗೋಕರ್ಣನು ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿ ಶ್ರಾದ್ದವನ್ನು, ಸುವರ್ಣದೊಡನೆ ಗೋದಾನವನ್ನು ಮಾಡಿ ಆ ಫಲವನ್ನು ತನಗೆ ಗಿಳಿಯನ್ನು ಕೊಟ್ಟ ಬೇಡನಿಗೂ ಅವನ ಹೆಂಡತಿಗೂ ಕೊಟ್ಟುದರಿಂದ ಹೆಂಡತಿಯೊಡಗೂಡಿದ ಬೇಡನು ಶುಕೋದರನೊಡನೆ ಉತ್ತಮವಾದ ವಿಮಾನವನ್ನು ಏರಿದನು. ಭೂದೇವಿ ಮಥುರೆಯಲ್ಲಿರುವ ಸರಸ್ವತಿ ಸಂಗಮದ ಮತ್ತು ಗೋಕರ್ಣೇಶ್ವರನ ಈ ಮಹಾಫಲ ವಿಚಾರವನ್ನೆಲ್ಲ ನಿನಗೆ ಹೇಳಿದೆನು. ಗೋಕರ್ಣನ ಸಂತಾನವು ಅಕ್ಷಯವೂ ಸಂತತವಾಗಿ ಧರ್ಮಯುತವೂ ಆಯಿತು. ಗೋಕರ್ಣನು ಸುಖವನ್ನು ಅನುಭವಿಸಿ ಬಳಿಕ ಮೋಕ್ಷವನ್ನು ಪಡೆದನು. ಇತಿ ಶ್ರೀ ವರಾಹಪುರಾಣೆ ಗೋಕರ್ಣ ಮಾಹಾತ್ಮ್ಯೆ ತ್ರಯಸಪ್ತತ್ಯಧಿಕ ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 174ನೆಯ ಅಧ್ಯಾಯವಾದ ಮಥುರೆಯ ಯಮುನಾ ಸರಸ್ವತಿ ಸಂಗಮ ಪ್ರಭಾವ, ಮಥುರೆಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪವಿತ್ರಾತ್ಮನಾಗಿದ್ದ ಮಹಾನಾಮನೆಂಬವನಿಂದ ಯಮುನಾ ಸಂಗಮ, ಸ್ನಾನ, ವಾಮನದೇವ ವ್ರತಾದಿಗಳ ವಿಚಾರ ಶ್ರವಣ ಮಾತ್ರದಿಂದಲೇ ತಮ್ಮ ಪಿಶಾಚ ಜನ್ಮವನ್ನು ಕಳೆದುಕೊಂಡು ವಿಮಾನದಲ್ಲಿ ಸ್ವರ್ಗಕ್ಕೆ ಹೋದ ಪರ್ಯುಷಿತ, ಸೂಚಿ, ಮುಖ ಶೀಘ್ರಗಧ, ರೋಧಕ, ಲೇಖಕ ಎಂಬ ಹೆಸರಿನ 5 ಮಹಾಪಿಶಾಚರ ಕಥೆ, ಪಿಶಾಚ ಜನ್ಮವನ್ನು ಪಡೆಯುವವರು ಮತ್ತು ಪಡೆಯದವರು, ಯಮುನಾ ಸರಸ್ವತಿ ಸಂಗಮ ಸ್ನಾನ, ವಾಮನ ದೇವ ವ್ರತ ವಿಧಾನ ಫಲಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.